ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಸೊ ತಮ್ಮದೇ ನೋಡಿ ಏನು ಇವತ್ತಿನ ವಿಡಿಯೋ ಅಂತ ಗೊತ್ತಾಗಿರುತ್ತೆ. ಇವತ್ತು ಪಾಪದ್ದು ವ್ಯಾಕ್ಸಿನೇಷನ್ ಇತ್ತು ಅಂತ ಬೇಗ ಎದ್ದು ಈಚೆ ಬಂದರೆ ಇಷ್ಟೊಂದು ಚಳಿ ಬೀಳ್ತಾ ಇತ್ತು. ಫಸ್ಟ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ನಮ್ಮಪ್ಪ ಬಾಕ್ಲು ತೊಳಿತಾರೆ. ಅಪ್ಪ ಗುಡ್ ಮಾರ್ನಿಂಗ್. ಬೆಳಗ್ಗೆ ಗಾಡಿ ತೊಳ್ಕೊಂಡು ನೋಡಿ ನಮ್ಮ ಟಾಮಿಯಲ್ಲಿ ಕಟ್ಟಾಕ್ಬಿಟ್ಟಿದ್ದೀವಿ ಅಂತ ಬಡ್ಕೋತವನೆ. ಓಯ್ ಕರಿಯಾ, ಇದೊಂದು ಬದುಕಿ, ಇದೊಂದು ಜನ್ಮವೇ. ಫಸ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಯಾರಿಗಾದರೂ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ವಿಡಿಯೋ ಮಾಡ್ತೀನಿ. ನೆಕ್ಸ್ಟು ಕಾಫಿ ಕಾಯಿಸ್ಕೊಂಡು ಕುಡಿದು ಎಲ್ಲರಿಗೂ ಕೊಟ್ಟು ರೆಡಿಯಾಗಿ ತಿಂಡಿ ತಿಂದು ಪಾಪುನು ರೆಡಿ ಮಾಡಿದೆ. ಇಸ್ ರೆಡಿ ಫಾರ್ ಅವರ್ ಫಸ್ಟ್ ವ್ಯಾಕ್ಸಿನೇಷನ್. ಅಲೋ ಬಂಗಾರಿ, ಹ್ಯಾಪಿ ಬರ್ನೇಸ್. ಇವತ್ತು ಚಿನ್ನವಾದ ಫಸ್ಟ್ ವ್ಯಾಕ್ಸಿನೇಷನ್. ಈಗ ಆರಾಮಾಗಿ ಕೂತಿದ್ದಾಳೆ, ನೋಡ್ಬೇಕು ಆಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಮನೆಯಿಂದ ಹೊರಟು ಹಾಸ್ಪಿಟಲಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಸುಮಾರು ಮಕ್ಕಳು ಬಂದಿದ್ರು, ಬಟ್ ನರ್ಸೇ ಬಂದಿರಲಿಲ್ಲ. ಇದು ಗೌರ್ಮೆಂಟ್ ಸೆಂಟರ್ ಆಗಿರೋದ್ರಿಂದ ಜಾಸ್ತಿ ಜನ ಇರ್ತಾರೆ. ಫಸ್ಟ್ 2 ಡ್ರಾಪ್ಸ್ ಹಾಕ್ತಾರೆ. ಸೊ ಆ ಡ್ರಾಪ್ಸ್ ಹಾಕಿದಾಗ ಅಷ್ಟೇನು ಆಗಲಿಲ್ಲ, ಬಟ್ ಇಂಜೆಕ್ಷನ್ ಕೊಟ್ಟಾಗ ಹೇಗೆ ರಿಯಾಕ್ಟ್ ಮಾಡಿದ್ಲು ಅಂತ ನೀವೇ ನೋಡಿ. ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಡ್ರಾಪ್ಸ್ ಅಥವಾ ಇಂಜೆಕ್ಷನ್ನ ಹಾಕಬೇಕಾದ್ರೆ ನೀವು ಮುಂದೆ ನಿಂತು ನೋಡ್ಕೊಳ್ಳಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಈ ಡ್ರಾಪ್ಸ್ನ ನೆಗ್ಲೆಕ್ಟ್ ಮಾಡಬೇಡಿ. ಮೊನ್ನೆ ಹಾಕ್ಸಿದ್ವಿ, ನಿನ್ನೆ ಹಾಕ್ಸಿದ್ವಿ, ಅಥವಾ ಪೋಲಿಯೋ ನಿನ್ನೆ ತಾನೇ ಹಾಕ್ಸಿದ್ವಲ್ವ ಮತ್ತೆ ಹೆಂಗೆ ಇವತ್ತು ಅಂತ ಅನ್ಕೋಬೇಡಿ. ಯಾವುದಾದ್ರೂ ಆಗ್ತಿದ್ದಾರೆ ಅಂದರೆ ಅದರಿಂದ ತುಂಬ ರೀಸನ್ಸ್ ಇರುತ್ತೆ. ಸೊ ನೀವು ನಿಮಗೆ ಇನ್ಫಾರ್ಮೇಷನ್ಗೋಸ್ಕರ ಒಂದ್ಸತಿ ಎಲ್ಲ ಕಡೆ ರಿಸರ್ಚ್ ಮಾಡ್ಕೊಂಡು ಹೋಗಿ. 1.5 months ವ್ಯಾಕ್ಸಿನೇಷನ್ ಆಗಿರೋದ್ರಿಂದ ಒಂದು ಕೈಗೆ 2 ಕಾಲಿಗೆ ಹಾಕ್ತಾರೆ. ಆ್ಯಂಡ್ ಅಲ್ಲಿ ಸಿಸ್ಟರ್ ಹೇಳ್ತಾಯಿದ್ರು, ಈ ಕೈಗೆ ನೋವಾಗಲ್ಲ ಆ್ಯಂಡ್ ಕಾಲಿಗೂ ನೋವಾಗಲ್ಲ, ಬಟ್ ಲೆಫ್ಟ್ ಸೈಡ್ ಕಾಲಿಗೆ ತುಂಬ ನೋವಾಗುತ್ತೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಜ್ವರ ಬರ್ಬೋದು. ಜ್ವರ ಬಂದರೆ ಪ್ಯಾನಿಕ್ ಆಗಬೇಡಿ. ಇನ್ ಕೇಸ್ ಆ ಥರ ಆಯಿತು ಅಂದರೆ ಸ್ವಲ್ಪ ಉಪ್ಪಿನ ಶಾಖ ಅಥವಾ ತಣ್ಣೀರು ಬಟ್ಟೆನ ಒದ್ದೆ ಮಾಡಿ ಹಾಕಿ, ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಜಾಸ್ತಿ ಇತ್ತು ಅಂದರೆ ಪ್ಯಾರಾಸಿಟಮಲ್ ಔಷಧಿ ಬಾಟಲ್ ಕೊಟ್ಟರು, ಅದನ್ನು ಹಾಕಿ ಅಂತ ಹೇಳಿದರು. ಇಂಜೆಕ್ಷನ್ ಅಂದರೆ ಎಲ್ಲ ಮಕ್ಕಳು ಹತ್ರ ಹೇಳ್ತಾರೆ, ಅಲ್ಲಿ ಸುತ್ತಮುತ್ತ ಹೇಳ್ತಿರೋ ಮಕ್ಕಳು ನೋಡಿ ಇನ್ನೂ ಒಳಗೆ ಸ್ಟಾರ್ಟ್ ಮಾಡ್ತಾರೆ. ಹೊತ್ತು ಜಾಸ್ತಿ ಪ್ಯಾನಿಕ್ ಆಗಬಾರ್ದು. ನಾವೇನಾದರೂ ಪ್ಯಾನಿಕ್ ಆಯಿತು ಅಂದರೆ ಅವರು ಕೂಡ ಪ್ಯಾನಿಕ್ ಆಗ್ತಾರೆ. ಅವ್ರಿಗೆ ಭಯ ಆಗಿ ಕೈ ಕಾಲು ಅಲ್ಲಾಡಿಸ್ತು ಅಂದರೆ ಅದು ಸ್ವಲ್ಪ ಇಂಜೆಕ್ಷನ್ ಆ ಕಡೆ ಈ ಕಡೆ ಹೋಗಿ ಕೈ ಕಾಲು ಊತ ಬರೋ ಥರ ಚಾನ್ಸಸ್ ಇರುತ್ತೆ. ಲೆಫ್ಟ್ ಸೈಡ್ ಲೆಗ್ಗಿಗೆ ಕೊಟ್ಟಿರೋ ಈ ಇಂಜೆಕ್ಷನ್ ಮಾತ್ರ ತುಂಬ ಪವರ್ಫುಲ್ ಆಗಿರುತ್ತೆ. ಇದು 5 ಇಂಜೆಕ್ಷನ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಇದು ಪೇನ್ ಬರುತ್ತೆ. How was your feeling? Super. Nice. How was your feeling? Nice. ಹೇ ಇಂಜೆಕ್ಷನ್ ಹಾಕ್ಸಿದ್ರು ಲಾಗ್ ಮಾಡ್ತಾಳೆ ಇವಳು. ಆ್ಯಂಡ್ ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಕಾಲೇಜ್ ಹತ್ರ ಪ್ರಾಜೆಕ್ಟ್ ಸಬ್ಮಿಷನ್ ಇತ್ತು ಅಂತ ಬಂದೆ. ಬಟ್ ಕಾಲೇಜ್ನ ನೋಡಿ ಶಾಕ್ ಆಯಿತು, ಇದು ನಮ್ಮ ಕಾಲೇಜನ ಅಂತ. ಯಾಕಂದರೆ SSC ಆಗಿದ್ದು ನಮಗೆ ಗೊತ್ತಿತ್ತು ಆ್ಯಂಡ್ ನೋಡಿದ್ವಿ, ಅಫಿಷಿಯಲಿ ನಾವಿದ್ದಾಗಲೇ ಆಗಿತ್ತು. ಬಟ್ ಅಟ್ಮಾಸ್ಫಿಯರು ಬಿಲ್ಡಿಂಗು ಎಲ್ಲ ಚೇಂಜ್ ಆಗಿತ್ತು. ಅದ್ರ ಬಗ್ಗೆ ಹೇಳ್ತೀನಿ. ಹಾಯ್ 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 ಹೋಗ್ಬಿಡಿ. ಏನು ತಪ್ಪಾಗಿದೆ? ಇನ್ನು ಬಂದಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಕೆಫೆ ಕಾಣಿಸ್ತು. ಜಸ್ಟ್ 1 month ಗ್ಯಾಪಲ್ಲಿ ಕಾಲೇಜಲ್ಲಿ ಕೆಫೆ ಕೂಡ ಸ್ಟಾರ್ಟ್ ಆಗಿದೆ. ಎಷ್ಟು ಬೇಗ ಕಾಲೇಜ್ ಚೇಂಜಸ್ ಆಗ್ತಿದೆ ಅಂತ ಅಂದ್ಕೊಂಡು ಮನೆ ಕಡೆ ಹೊರಟೆ. ಪಾಪು ಕೂಡ ಮನ್ಗಿದ್ಲು, ಸ್ವಲ್ಪ ಅಳ್ತಿದ್ಲು, ಬಿಟ್ಟರೆ ಆರಾಮಾಗೇ ಇದ್ಲು. ಇದಾಗಿತ್ತು ನಮ್ಮ 1.5 month ವ್ಯಾಕ್ಸಿನೇಷನ್ ವೀಡಿಯೋ. ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಎಲ್ಲ ಕಡೆ ಒಂದೇ ಥರ ಇರುತ್ತೆ ವ್ಯಾಕ್ಸಿನೇಷನ್. ಒಂದ್ಸತಿ ವಿಚಾರಿಸ್ಕೊಂಡು ಹೋಗಬೇಕು ಅಷ್ಟೇ ನಾವು. ಆ್ಯಂಡ್ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತಿಳ್ಕೊಂಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ದಯವಿಟ್ಟು ಯಾರು ವ್ಯಾಕ್ಸಿನೇಷನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.